ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ ವೀಕ್ಷಕರೇ. ಬೆಂಗಳೂರಿನ ನೈಸ್ ರಸ್ತೆಯ ಟೋಲ್ ವಿವಾದ ಮತ್ತೆ ಸ್ಫೋಟಗೊಂಡಿದೆ. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಅನಧಿಕೃತ ಅಂತ ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದು ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಆದರೆ ನೈಸ್ ಸಂಸ್ಥೆ ಮಾತ್ರ ಇಂತಹ ಆದೇಶವೇ ಇಲ್ಲ ಅಂತ ವಾದಿಸ್ತಾ ಇದೆ. ಈ ನಡುವೆ ವಾಹನ ಸವಾರರು ನೈಸ್ ಶುಲ್ಕವೂ ಹೆಚ್ಚಾಯಿತು ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದುಡ್ಡೆಲ್ಲ ಈ ತರ ಟೋಲು ಟ್ಯಾಕ್ಸ್ ಅಂತ ಕಟ್ಕೊಂಡು ಹೋದ್ರೆ ನಾವೆಲ್ಲಿ ಜೀವನ ಮಾಡಬೇಕು? ಸ್ಟಾಪ್ ಮಾಡಬೇಕು, ಅರ್ಧ ಮಾಡಬೇಕು ಅಂತ ನೈಸ್ ರಸ್ತೆಯಲ್ಲಿ ಶುಲ್ಕ ಸಂಗ್ರಹ ಅಕ್ರಮವೋ ಸಕ್ರಮವೋ? ಬಿಡದಿ ಬಳಿಕ ನೈಸ್ ದಾಳ ಉರುಳಿಸಿದ್ರ ಕುಮಾರಸ್ವಾಮಿ. ಎಸ್, ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ರಿಂಗ್ ರಸ್ತೆ ನಿರ್ಮಾಣ ಮಾಡಲು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂದ್ರೆ ಇದೇ ನೈಸ್ ಮುಂದಾಗಿತ್ತು. ಆದರೆ ಈ ಯೋಜನೆ ಸಂದರ್ಭದ ಒಪ್ಪಂದಗಳನ್ನ ಸರಿಯಾಗಿ ಪಾಲಿಸುತ್ತಿಲ್ಲ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಇದೀಗ ಮತ್ತೊಮ್ಮೆ ನೈಸ್ ರಸ್ತೆ ವಿವಾದ ಮತ್ತೆ ಭುಗಿಲೆದ್ದಿದೆ. 1995ರಲ್ಲಿ ರಾಜ್ಯ ಸರ್ಕಾರ ಮತ್ತು ನೈಸ್ ನಡುವೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಸಹಿಯಾಗಿತ್ತು. ಒಪ್ಪಂದದ ಪ್ರಕಾರ 5 ಹಂತಗಳಲ್ಲಿ 258 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಿಸಬೇಕು. ಆದರೆ 30 ವರ್ಷಗಳಾದರೂ ಕೇವಲ 41 ಕಿಲೋಮೀಟರ್ ಪೂರ್ಣವಾಗಿದೆಯಂತೆ. ನೈಸ್ ರೋಡ್ನಲ್ಲಿ ನಿತ್ಯ ಲಕ್ಷಾಂತರ ವಾಹನಗಳು ಸಂಚರಿಸುತ್ತಿವೆ. ಆದರೆ ಇಲ್ಲಿ ಟೋಲ್ ಸಂಗ್ರಹಿಸುವುದೇ ಕಾನೂನು ಬಾಹಿರ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಕುಮಾರಸ್ವಾಮಿ ಅವರ ಆರೋಪಕ್ಕೆ ನೈಸ್ ಮುಖ್ಯಸ್ಥ ಅಶೋಕ್ ಕೇಣಿಯು ತಿರುಗೇಟು ನೀಡಿದ್ದಾರೆ. ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನ ಯೋಜನೆಯನ್ನ ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಲಪಟಾಯಿಸ್ತಕ್ಕಂಥದ್ದಕ್ಕೆ ಯಾರ್ಯಾರು ಸೇರಿದ್ದಾರೆ. ಹಲೋ, ಏನ್ ಮಾತಾಡ್ತೀರಿ? ನಿಮ್ ಮನೆಗ್ ಫ್ರೀ ಕೊಡ್ತಾರ ಅವರಿಗೆ? ಅವನಿಗೆ ಕೇಳ್ರಿ, ಯಾಕೆ ಹೇಳಿದ್ದಾನೆ ನೋಡ್ರಿ. ದೇವ್ರ ಎಲ್ಲರಿಗೂ ಒಂದು ಬಾಯ್ ಕೊಟ್ಟಿದ್ದಾನೆ, ಮತ್ತೆ ಇದನ್ನು ಕೊಟ್ಟಿದ್ದಾನೆ. ಯಾರು ಸಂಡಾಸ್ ಮಾಡ್ಬೇಕು ಮಾಡ್ತಾರೆ, ಯಾರು ಮಾತಾಡ್ತಾರೆ. ಅದಕ್ಕೆ ನಾ ಕಮೆಂಟ್ ಮಾಡೋದಿಲ್ಲ. ಅವ್ರು ಕೇಳ್ರಿ ಯಾಕೆ ಅಂತಾನೆ. ಇಫ್ ಕೋರ್ಟ್ ಆದೇಶ ಐ ಫಾಲೋ, ಐ ಆಲ್ವೇಸ್ ಫಾಲೋ ಲಾ. ತೋರ್ಸ್ರಿ ಎಲ್ಲಿದೆ ಆದೇಶ, ಐ ಫಾಲೋ ಇಟ್. ಯಾಕಿರ್ತಾರೆ ಆ ತರ ಹೇಳಿಕೆ ಕೊಡ್ತಾರೆ ಮತ್ತೆ ಕುಮಾರಸ್ವಾಮಿ ಅವರು? ಅವ್ರಿಗೆ ಕೇಳ್ರಿ. ಟೋಲ್ ಗೇಟ್ ಬಳಿ ಸಿಬ್ಬಂದಿ ಸವಾರರ ಸಮರ. ಯಾವ ಬೇಸಿಕ್ ಮೇಲೆ ನಿಮಗೆ ಟೋಲ್ಗೆ ಕೊಟ್ಟಿದ್ದಾರೆ ಸರ್? ನಿಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ? ಇನ್ನು ನೈಸ್ ರೋಡ್ಗೆ ಶುಲ್ಕ ಕಟ್ಟುವಂತಿಲ್ಲ ಅಂತ ಹೈಕೋರ್ಟ್ ಆದೇಶವಿದೆ ಅನ್ನೋ ಕುಮಾರಸ್ವಾಮಿ ಅವರ ಹೇಳಿಕೆ ಭಾರಿ ಹಲ್ಚಲ್ ಎಬ್ಬಿಸಿದೆ. ನೈಸ್ ಟೋಲ್ಗಳ ಬಳಿ ವಾಹನ ಸವಾರರು ನಾವು ಹಣ ಕೊಡಲ್ಲ ಅಂತ ಗಲಾಟೆ ಶುರು ಮಾಡಿದ್ದು, ಸವಾರರು ಸಿಬ್ಬಂದಿ ನಡುವೆ ವಾಗ್ವಾದ ಜೋರಾಗಿತ್ತು. ಯಾವ ಬೇಸಿಕ್ ಮೇಲೆ ನಿಮಗೆ ಟೋಲ್ಗೆ ಕೊಟ್ಟಿದ್ದಾರೆ ಸರ್? ನಿಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ? ಅಕ್ರಮವಾಗಿ ನೈಸ್ ಸಂಸ್ಥೆ ಟೋಲ್ ಸಂಗ್ರಹ ಮಾಡ್ತಿದೆ ಅಂತ ಆರೋಪಿಸಿ ರಾಜ್ಯ ರೈತ ಹಿತರಕ್ಷಣಾ ಸಂಘದ ಕಾರ್ಯಕರ್ತರು ಗೊಲ್ಲರಹಟ್ಟಿ ನೈಸ್ ರೋಡ್ ಬಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಕೇವಲ ಪಾವತಿಸಿ ಸಂಚರಿಸುವುದಷ್ಟೇ ಅಲ್ಲ, ಪ್ರಶ್ನಿಸುವುದು ಕೂಡ ನಮ್ಮ ಹಕ್ಕು ಅಂತ ಕಿಡಿಕಾರಿದ್ರು. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರೋ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೇಂದ್ರ ಮಂತ್ರಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಮಹತ್ವ ಇದೆ. ಹಾಗಾಗಿ ಇವತ್ತು ನಾವು ಆ ಆದೇಶದ ಮೇರೆಗೆ ಹೈಕೋರ್ಟಿನ ಎಲ್ಲ ಒಂದಷ್ಟು ಪೇಜ್ಗಳನ್ನು ನಾವು ನೋಡಿದ್ದೇವೆ. ಏನ್ ಮೂಲ ಉದ್ದೇಶ ಏನಿತ್ತು, ಭೂಮಿಯನ್ನು ಕೊಡಬೇಕಾದ್ರೆ ನೈಸ್ ಸಂಸ್ಥೆಗೆ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಬೇಕಾಗಿತ್ತು, ಒಂದಷ್ಟು ಸಿಟಿಗಳನ್ನ ಮಾಡಬೇಕಾಗಿತ್ತು. ಸೊ ಈ ತರದ್ದೆಲ್ಲ ಒಂದಷ್ಟು ಜಾಸ್ತಿನೇ ಇದೆ. ಅದು ಸುಮಾರು 106 ಪೇಜ್ ಇದೆ. ಅದನ್ನೆಲ್ಲವನ್ನು ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲವೂ ಕಂಡಿದೆ. ಹೈಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಒಂದೆಡೆ ನೈಸ್ ರೋಡ್ನಲ್ಲಿ ಶುಲ್ಕ ಸಂಗ್ರಹವೇ ಕಾನೂನು ಬಾಹಿರ ಅನ್ನೋ ಚರ್ಚೆ ಇದ್ರೆ, ಮತ್ತೊಂದೆಡೆ ನೈಸ್ ಸಂಸ್ಥೆ ಡಬಲ್ ಹಣ ವಸೂಲಿ ಮಾಡುತ್ತಿರುವ ಆರೋಪ ಇದೆ. ಸರ್, ಈಗೇನಂತಂದ್ರೆ ಈ ಮೆಟ್ರೋದು ಹೆಂಗೆ ದುಬಾರಿ ಮಾಡ್ಕೊಂಡು ಹೋಯ್ತವ್ರೆ, ಸೇಮ್ ಮೆಟ್ರೋದವ್ರ ತರ ಮೆಟ್ರೋದವ್ರು ಹೆಂಗ್ ರೇಟ್ ಜಾಸ್ತಿ ಮಾಡ್ತಾರೆ, ಇವರು ಅದೇ ತರ ರೇಟ್ ಮಾಡ್ಕೊಂಡು ಹೋಗ್ರು. ಒಂದು ಟೋಲ್ಗೆ ಒಂದು 2 ವೀಲರ್ಗೆ ಎಷ್ಟು 60 ರೂಪಾಯಿ ಇದ್ದಿದ್ದನ್ನ 105 ರೂಪಾಯಿ 100 ಈ ತರ ಮಾಡ್ಕೊಂಡು ಹೋಯ್ತವ್ರೆ. ಹಿಂಗೆ ಹೋದ್ರೆ ಮುಂದೊಂದ್ ಕಾಲಕ್ಕೆ 150 ರೂಪಾಯಿ 200 ರೂಪಾಯಿ ಮಾಡ್ತಾರೆ ಇವರು. ಎಲ್ಲೋಗ್ಬೇಕು ಬಡವರು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇದೇ ತರ ಬರೀ ದುಡ್ಡೆಲ್ಲ ಈ ತರ ಟೋಲು ಟ್ಯಾಕ್ಸ್ ಅಂತ ಕಟ್ಕೊಂಡೋದ್ರೆ ನಾವೆಲ್ಲಿ ಜೀವನ ಮಾಡಬೇಕು? ಇದು ಸ್ಟಾಪ್ ಮಾಡಬೇಕು.
ನಿಮ್ಗೆ ನೀವೆಲ್ಲ ಹೋಗ್ತಿರೋದು ಸರ್ ಆರೋಹಳ್ಳಿ ಕನಕಪುರ ಆರೋಹಳ್ಳಿ ಎಷ್ಟು ಇಲ್ಲಿ ಟೋಲಿಗೆ ಸರ್ 105 ರೂಪಾಯಿ ಕಟ್ಟಾಗುತ್ತೆ ಇದು ಓಕೆನಾ ಸರ್ ಇಲ್ಲ ಏನಂತೀರಿ ಸರ್ ಸ್ಟಾಪ್ ಮಾಡಬೇಕು ಅರ್ಧಕ್ಕರ್ಧ ಮಾಡಬೇಕು ಅಂತ ಅಂತೀವಿ. ಇನ್ನು ನೈಸ್ ರೋಡ್ ಟೋಲ್ ಶುಲ್ಕ ಪರಿಶೀಲನೆ ಹಾಗೂ ತನಿಖೆಗೆ ಆದೇಶಿಸುವ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ವಿವಾದದ ಕಿಚ್ಚು ಜೋರಾಗ್ತಿದ್ದಂತೆ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದು ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಇನ್ನಾದ್ರೂ 30 ವರ್ಷದ ನೈಸ್ ಕತೆಗೆ ತೆರೆ ಬೀಳುತ್ತಾ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುವುದು ತಪ್ಪುತ್ತಾ ಇಲ್ಲ ವಿವಾದ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ.